ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಅಪ್ಡೇಟ್ ಬಗ್ಗೆ ತುಂಬಾ ಜನ ಕೇಳ್ತಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ತುಂಬಾ ಜನ ಕ್ವಶನ್ ಕೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ KCET ನಲ್ಲಿ ನಾವು ಸೆಕೆಂಡ್ ರೌಂಡ್ಗೆ ಹೋಗುವಂತದ್ದು ವರ್ತ್ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಆಲ್ರೆಡಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಸೊ ಇವಾಗ ನೀವು ವರ್ತ್ ಇದೆಯಾ ಅಂತ ಕೇಳೋದಾದ್ರೆ ಸೊ ಖಂಡಿತವಾಗ್ಲೂ ಕೂಡ ಇದೆ. ಏನಕ್ಕೆ ಅಂದ್ರೆ ಇವಾಗ ಮಿಕ್ಕಿರುವಂತ ಒಂದು ಸೀಟ್ಸ್ ಎಲ್ಲಾನು ಕೂಡ ನಿಮ್ಗೆ ಇಲ್ಲಿ ಅಲಾಟ್ಮೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಮಿಕ್ಕಿರುವಂತ ಒಂದು ಸೀಟ್ಸ್ ಅಲಾಟ್ಮೆಂಟ್ ಆದಾಗ ನಿಮ್ಗೆ ನೀವು ಎಂಟ್ರಿ ಮಾಡಿರುವಂತ ಆಪ್ಷನ್ ಎಂಟ್ರಿನಲ್ಲಿ ಏನ್ ಕಾಲೇಜಸ್ ಅಲಾಟ್ಮೆಂಟ್ ಮಾಡಿದಿರೋ ಸೊ ಅದ್ರಲ್ಲಿ ಏನೋ ಒಂದು ಕಾಲೇಜ್ ನಿಮ್ಗೆ ಇಷ್ಟವಾಗಿರುವಂತ ಒಂದು ಕಾಲೇಜ್ ಖಂಡಿತವಾಗ್ಲೂ ಕೂಡ ಸಿಗಬಹುದು, ಹೇಳಕ್ಕಾಗಲ್ಲ. ಏನಕ್ಕೆ ಅಂದ್ರೆ ನೀವು ಚಾಯ್ಸ್ 2ನ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆ ಆಗ್ಲೇ ಅಲಾಟ್ಮೆಂಟ್ ಆಗಿರುವಂತ ಒಂದು ಕಾಲೇಜೇ ನಿಮ್ ಕೈನಲ್ಲಿ ಇರುತ್ತೆ. ಸೊ ಹಂಗಾಗಿ ನೀವೇನ್ ಭಯ ಪಡುವಂತ ಒಂದು ಅವಶ್ಯಕತೆ ಇಲ್ಲ. ಇದು ಬೇಡ ಅಂತ ಹೇಳೋದಾದ್ರೆ ಹಳೆ ಕಾಲೇಜ್ ಏನಿದೆ ನೋಡಿ ಅದನ್ನ ನೀವು ಆರಾಮಾಗಿ ಹೋಗಿ ಅಡ್ಮಿಷನ್ ಆಗಬಹುದು. ನಿಮ್ ಕೈನಲ್ಲಿ ಒಂದು ಹಣ್ಣು ಇದ್ದೇ ಇದೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದು ಬಂತು ಅಂದ್ರೆ ಓಕೆ, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆರಾಮಾಗಿ ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಂಬಿಡಿ. ಥರ್ಡ್ ರೌಂಡ್ ಏನಿದೆ ನೋಡಿ ಅದಂತೂ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಅದ್ರಲ್ಲಿ ತುಂಬಾ ರೂಲ್ಸ್ಗಳನ್ನ ಇಡ್ತಾರೆ KCET-ನವರು. ತುಂಬಾ ಕೇರ್ಫುಲ್ ಆಗಿ ನೀವು ಥರ್ಡ್ ರೌಂಡ್ಗೆ ಹೋಗ್ಬೇಕಾಗುತ್ತೆ. ಒಂದ್ ವೇಳೆ ನೀವು ಥರ್ಡ್ ರೌಂಡಲ್ಲಿ ಕಾಲೇಜ್ ಬೇಡ ಅಂದ್ರೆ ಅದು ಇಂಪಾಸಿಬಲ್. ಸೊ ಇಲ್ಲೂ ನೀವು ಸೆಕೆಂಡ್ ರೌಂಡ್ ಬಂದಾದ್ಮೇಲೂ ಕೂಡ ಕಾಲೇಜ್ ಬೇಡ ಅನ್ನಕ್ಕಾಗಲ್ಲ. ಸೊ ಚಾಯ್ಸ್ 4ನ ಕ್ಲಿಕ್ ಮಾಡ್ಕೊಂಡ್ರೆ ಎಕ್ಸಿಟ್ ಆಗಬಹುದು. ಅದ್ ಬಿಟ್ರೆ ನೀವು ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಮಾಡ್ಕೊಂಡ್ಬಿಟ್ಟು ನೀವು ಥರ್ಡ್ ರೌಂಡ್ಗೆ ಹೋಗಿದ್ದೀರಾ ಅಂದ್ರೆ ಅಲ್ಲಿ ಕಾಲೇಜಸ್ ಬೇಡ ಅಂದ್ರೆ ನಡೆಯೋದಿಲ್ಲ. ಸೊ ಹಂಗಾಗಿ ತುಂಬಾ ಅಂದ್ರೆ ತುಂಬಾ ಫೈನ್ಗಳು ಬೀಳುತ್ತೆ. ಸೊ ತುಂಬಾ ಕೇರ್ಫುಲ್ ಆಗಿ ಥರ್ಡ್ ರೌಂಡ್ ಆಫ್ ಕೌನ್ಸಲಿಂಗ್ ಹೋಗ್ಬೇಕಾಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲೇ ಒಂದು ಒಳ್ಳೆ ಕಾಲೇಜ್ ಅಲಾಟ್ಮೆಂಟ್ ಆಗಿತ್ತು ಅಂತ ಹೇಳೋದಾದ್ರೆ ಅಡ್ಮಿಷನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಕೋಬಹುದು ನೀವು. ಸೊ ಈ ರೀತಿ. ಮತ್ತೆ ಇನ್ನೊಂದು ತುಂಬಾ ಜನ ಬಂದ್ಬಿಟ್ಟು ಥರ್ಡ್ ರೌಂಡ್ಗೆ ಹೋಗ್ಬೇಕಾದ್ರೆ ಇಲ್ಲಿ ನೀವು ಅಡ್ಮಿಷನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ನೀವು ಥರ್ಡ್ ರೌಂಡ್ಗೆ ಹೋಗ್ತೀರಾ ಅಂದ್ರೆ ಇವಾಗ ಏನ್ ನಿಮ್ ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ ನೋಡಿ ಅದಕ್ಕೆ ನೀವು ಅಡ್ಮಿಷನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಕೊಂಡೇ ಹೋಗ್ಬೇಕಾಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಹಂಗಾಗಿ ತುಂಬಾ ರೂಲ್ಸ್ಗಳಿದೆ ಇದರಲ್ಲಿ. ಸೊ ರೂಲ್ಸ್ ಇರೋದ್ರಿಂದನೇ ಒಂದ್ ವೇಳೆ ಹೊಸ ಕಾಲೇಜ್ ಅಲಾಟ್ಮೆಂಟ್ ಆಯ್ತು ಅಂದ್ರೆ ನಿಮ್ಗೆ ಈ ಕಾಲೇಜಿನ ಫೀಸು ಅಲ್ಲಿ ಟೈಅಪ್ ಆಗಿದೆ, ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ನಿಮ್ಗೆ ಯೂಸ್ ಆಗೋ ರೀತಿನೇ ಮಾಡ್ತಾರೆ, ಬಟ್ ರೂಲ್ಸ್ ಮಾತ್ರ ಸ್ಟ್ರಿಕ್ಟ್ ಆಗಿರುತ್ತೆ. ನಾನು ಹೇಳುವಂಥದ್ದು ಇವಾಗ ಕಾಲೇಜಸ್ ಸೀಟ್ ಮೆಟ್ರಿಕ್ಸ್ ನಲ್ಲಿ ಆ್ಯಡ್ ಆಗಿರೋದ್ರಿಂದ ನಿಮಗೂ ಕೂಡ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಅನುಮಾನ ಪಡಕ್ ಹೋಗ್ಬೇಡಿ, ಓಕೆನಾ. ಸೊ ಇನ್ನೇನ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಕಂಟೆಂಟ್ ಇಷ್ಟ ಆಗ್ತಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಜೈ ಹಿಂದ್, ಒಂದೇ ಮಾತ್ರ.